ಪ್ರಶಾಂತವಾದ ವಾತಾವರಣದಲ್ಲಿ ಪ್ರಕೃತಿಯ ಮಡಿಲಲ್ಲಿ ನೋಡಿ, ಇದು ನಮ್ಮ ಅಮ್ಮನ ಮನೆ. ಇದು ಸುತ್ತಲೂ ಹಸಿರು ಗಿಡ ಮರಗಳಿಂದ ತುಂಬಿ ನೋಡೋದಕ್ಕೂ ಎಷ್ಟು ತುಂಬ ಚೆನ್ನಾಗಿದೆ. ಎಲ್ಲ ಹೆಣ್ಮಕ್ಳಿಗೂ ಅವರವರ ಅಮ್ಮನ ಮನೆ ಅಂದರೆ ತುಂಬಾ ಇಷ್ಟನೇ. ಇಲ್ಲಿ ನೋಡಿ, ಇದು ರಬ್ಬರ್ ಮರಗಳೆಲ್ಲ ಇವೆ. ಸುತ್ತಲೂ ತರಕಾರಿ ಗಿಡಗಳನ್ನು ನೋಡ್ಬೋದು. ಇದು ನೋಡಿ ನೆಲ ಬಸಳೆ ಅಂತ ಹೇಳಿ, ಹಾಗೆ ಹಸಿರು ಮೆಣಸಿನಕಾಯಿ ಗಿಡಗಳು ಇವೆ, ಬಸಳೆ ಕೂಡ ಇದೆ, ಮತ್ತು ಇದು ದಂಟಿನ ಸೊಪ್ಪಿದೆ. ಇದು ಉಡುಪಿ ಗುಳ್ಳ ಬದನೆ ಅಂತ ಹೇಳಿ. ಇಲ್ಲಿ ಬಳ್ಳಿಯಲ್ಲಿ ಅಲಸಂಡೆ ಕೂಡ ಆಗ್ತಾ ಇದೆ ನೋಡಿ. ಇವಾಗ ಸ್ವಲ್ಪ ಕಡಿಮೆ ಇದೆ, ಏಪ್ರಿಲ್ ಮೇಲೆ ಹೋದ ಕಾರಣ ಸ್ವಲ್ಪ ಕಮ್ಮಿ ಇದೆ. ಹಾಗೆ ಮಂಗಳೂರು ಮಲ್ಲಿಗೆ ಕೂಡ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ ಇದರಲ್ಲಿ. ಹಾಗೆ ಇದು ಕೆಸುವಿನ ಎಲೆ ನೋಡಿ, ಪತ್ರೊಡೆ ಮಾಡೋದಕ್ಕೆ. ನಮ್ಮ ಅಮ್ಮ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕೆಲಸ ಅಂದರೆ ಅಮ್ಮನಿಗೆ ಮನೆ ಸುತ್ತ ಹೋಗಿ ತರಕಾರಿ ಕಲೆಕ್ಟ್ ಮಾಡೋದೇ ಕೆಲಸ. ನೋಡಿ ಎಷ್ಟು ಈಸಿಯಾಗಿ ಕಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಅವರಿಗೆ ತುಂಬ ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಇದೆ, ಹಾಗೂ ತುಂಬ ನಾಲೆಜ್ ಇದೆ ಅವರಿಗೆ. ತರಕಾರಿ ಬಗ್ಗೆ ಆಗಲಿ, ಕೃಷಿ ಬಗ್ಗೆ ಆಗಲಿ ತುಂಬ ನಾಲೆಜಬಲ್ ಅವರು. ಇಲ್ಲಿ ನೋಡಿ, ರಬ್ಬರ್ ಶೀಟ್ ಮಾಡುವಂಥ ಮಿಷಿನ್. ಇದು ಆಟೋಮೆಟಿಕ್ ಮಿಷಿನ್. ಹಾಗೂ ಇದನ್ನು ಈ ಟ್ರೇ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ಟ್ರೇಯಲ್ಲಿ ಒಂದು ದಿವಸ ಹೊಯ್ದಿಟ್ಟು ನೆಕ್ಸ್ಟ್ ಡೇ ಬಿಸಿಲಿಗೆ ಒಣಗಿಸ್ತಾರೆ. ಮಳೆ ಬಂದರೆ ಸೋಲಾರ್ ಡ್ರೈಯರಲ್ಲಿ ಹಾಕಿ ಒಣಗಿಸ್ತಾರೆ. ಹಾಗೆ ಇಲ್ಲಿ ನೋಡಿ, ನಿಂಬೆಹಣ್ಣಿನ ಗಿಡ ಕೂಡ ಇದೆ. ಇದು ಡೈಲಿ ಟೀ ಮಾಡೋದಕ್ಕೆ ಎಲ್ಲ ಯೂಸ್ ಮಾಡ್ತಾರೆ. ಹಾಗೆ ಜ್ಯೂಸ್ ಕೂಡ ಮಾಡೋದಕ್ಕೂ ಯಾವುದೂ ಹೊರಗಡೆಯಿಂದ ತರಬೇಕಾಗಿಲ್ಲ. ತುಂಬ ಫ್ರೂಟ್ಸ್ಗಳು ಇವೆ ಮನೆ ಸುತ್ತಲೂ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫ್ರೂಟ್ಸಿದ ಗಿಡಗಳನ್ನೆಲ್ಲ ತೋರಿಸ್ತೀನಿ. ಇಲ್ಲಿ ಮತ್ತೆ ನೋಡಿ, ಕೊಕ್ಕೋ ಗಿಡ ಮೇಯ್ನ್ ಇದರಿಂದ ಚಾಕ್ಲೇಟ್ ಎಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇದನ್ನು ನಾವೆಲ್ಲ ಹೋದರೆ ಅರ್ಧಕ್ಕರ್ಧ ತಿಂದೇ ಖಾಲಿ ಮಾಡ್ತೀವಿ. ಮಕ್ಕಳಿಗೂ ತುಂಬ ಇಷ್ಟ. ಇದು ಹೊಡಿಯೋದು, ತಿನ್ನೋದು, ಇದರಲ್ಲೇ ಒಂಥರ ಎಂಜಾಯ್ ಮಾಡ್ತಾರೆ ಮಕ್ಕಳು. ಹಾಗೆ ಅಮ್ಮನಿಗೆ ಮತ್ತೆ ಅಲ್ಲಿ ಬದನೆ ಗಿಡದಲ್ಲಿ ಬದನೆಕಾಯಿ ಕಾಣಿಸಿತ್ತು ನೋಡಿ. ಮತ್ತೆ ಬದನೆಯನ್ನೆಲ್ಲ ತೆಗಿತಾ ಇದ್ದಾರೆ ನೋಡಿ. ಇದು ಡ್ರ್ಯಾಗನ್ ಫ್ರೂಟ್ ಮರ ನೋಡ್ಬೋದು. ಇದು ರೋಡ್ ಸೈಡ್ ಫುಲ್ ನಟ್ಟಿದ್ದಾರೆ. ಈ ವರ್ಷ ತುಂಬ ಚೆನ್ನಾಗಿದೆ, ತುಂಬ ಫ್ರೂಟ್ಸ್ ಕೂಡ ಆಗಿತ್ತಂತೆ. ಹಾಗೆ ಇಲ್ಲಿ ಬೆಂಡೆ ನೋಡಿ, ಒಂದು ಸ್ವಲ್ಪ ಒಣಗಿದಂಗೆ ಇದೆ, ಅಂದರೆ ಸಮ್ಮರ್ ಅಲ್ವಾ, ಸೊ ಅದಕ್ಕೆ ಒಣಗಿದಂಗೆ ಇದೆ. ಅದನ್ನು ಎಲ್ಲ ಅಮ್ಮ ಕಲೆಕ್ಟ್ ಮಾಡಿ ಎಲ್ಲ ತಂದು ಟೇಬಲ್ ಮೇಲೆ ಇಟ್ಟು, ಯಾವುದರಲ್ಲಿ ನಾವು ಇವತ್ತು ಪಲ್ಯ ಮಾಡೋಣ, ಸಾಂಬಾರು ಮಾಡೋಣ ಅಂತ ಒಂದು 10 ನಿಮಿಷ ಇದ್ರ ಬಗ್ಗೆ ಡಿಸ್ಕಷನ್ ಇರ್ತೀವಿ ನೋಡಿ. ಎಷ್ಟು ಫ್ರೆಶ್ ಆದ ವೆಜಿಟೇಬಲ್ಸ್ ತಿನ್ನೋದಕ್ಕೆ ತುಂಬ ಲಕ್ಕಿ ಆಗಿರಬೇಕು ಅನಿಸುತ್ತೆ. ಇಲ್ಲಿ ನೋಡಿ, ಮತ್ತೆ ಫ್ಲವರ್ಸ್ ಕೂಡ ಇದೆ ತುಂಬ. ಇಷ್ಟೊಂದು ಫ್ಲವರ್ ಗಾರ್ಡನ್ ತೋರಿಸಿದರೆ ಒಂದು ದಿವಸ ಬೇಕು, ಅಷ್ಟು ಫ್ಲವರ್ಸ್, ವೆರೈಟಿ ಫ್ಲವರ್ಸ್ ಎಲ್ಲ ಇದೆ. ಇದಕ್ಕೂ ಸೆಗಣಿ ನೀರೆಲ್ಲ ಡೈಲಿ ಹಾಕ್ತಾ ಇರ್ತಾರೆ. ರೋಸಸ್ ಇದೆ, ಡೇಲಿಯಾ ಇದೆ, ಆಮೇಲೆ ದಾಸವಾಳ ದೇವರಿಗೆ ಇಡೋದಕ್ಕೆ, ದೇವಸ್ಥಾನ ತೊಗೊಂಡೋಗೋಕ್ಕೆ ಎಲ್ಲ ಹೊರಗಡೆಯಿಂದ ಹೂ ತೊಗೊಳ್ಳೋದೇ ಬೇಕಾಗಿಲ್ಲ, ಅಷ್ಟೊಂದು ಹೂಗಳಿವೆ. ಕಲರ್ ಪಿಂಕ್, ರೆಡ್, ಯೆಲ್ಲೋ ಕಲರ್. ನಿಜವಾಗ್ಲೂ ಇಷ್ಟೊಂದು ಪ್ರೀತಿ ತೋರಿಸುವ ಅಮ್ಮ, ಅಣ್ಣ, ಅತ್ತಿಗೆ, ಮಕ್ಕಳಾಗಲಿ ಪುಡಿಯೋ ಈ ಥರ ಇರಬೇಕಿದ್ರೆ ನಿಜವಾಗ್ಲೂ ನಾವು ತುಂಬ ಪುಣ್ಯ ಮಾಡಿರಬೇಕು. ಎಲ್ರಿಗೂ ಅಷ್ಟೇ ಅವರವರ ಅಮ್ಮನ ಮನೆ ಅದೇನೋ ಗೊತ್ತಿಲ್ಲ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತಾರೆ. ಅದು ಯಾವ ಥರ ಗಾದೆ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಇದು ಜಸ್ಟ್ ಮನೆ ಸುತ್ತಲೇ ಇರೋದು ವೆಜಿಟೇಬಲ್ಸ್ ಅಷ್ಟೇ ತೋರಿಸ್ತಾ ಇದ್ದೀನಿ. ಇನ್ನೂ ಎಷ್ಟೊಂದಿದೆ ಸಪ್ರೇಟಾಗಿ ತರಕಾರಿ ಗಿಡಗಳಿವೆ, ಅದೆಲ್ಲ ನಾನು ತೋಟಕ್ಕೆ ಅಷ್ಟು ಹೋಗಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತರಕಾರಿ ಆಮೇಲೆ ಫ್ರೂಟ್ಸು ಇದೆಲ್ಲವನ್ನು ತೋರಿಸ್ತೀನಿ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಎಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.